ಹಾಯ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 15 ನಿಮಿಷಕ್ಕೊಂದು ಅತ್ಯಾಚಾರ. ಇದೇನಾ ಬೇಟಿ ಬಚಾವೋ? ಭಾರತದಲ್ಲಿ ಕೀಚಕರ ಅಟ್ಟಹಾಸ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರನ್ನ ಆದರದಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವಾನು ದೇವತೆಗಳಿರ್ತಾರೆ. ಎಲ್ಲಿ ಮಹಿಳೆಯರನ್ನ ಅಪಮಾನದಿಂದ ಕಾಣಲಾಗುತ್ತದೆಯೋ ಅಲ್ಲಿ ಧರ್ಮ ಕರ್ಮಗಳು ನಿಷ್ಫಲವಾಗುತ್ತವೆ. ಭಾರತೀಯ ಸಂಸ್ಕೃತಿ ಮಹಿಳೆಗೆ ಕೊಟ್ಟ ಪೂಜ್ಯ ಸ್ಥಾನವನ್ನ ಜಗತ್ತಿನ ಇನ್ಯಾವ ಸಂಸ್ಕೃತಿಯಲ್ಲೂ ನೀಡಿಲ್ಲ. ಹಾಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ನಮ್ಮಲ್ಲಿಯೇ ಹೆಚ್ಚಾಗ್ತಾ ಇವೆ. ಹೌದು, ನಿಮ್ಗೆಲ್ರಿಗೂ ನೆನಪಿರಬಹುದು, 2012ರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಅತಿ ಕ್ರೂರ ಅತ್ಯಾಚಾರ ಪ್ರಕರಣ ದೆಹಲಿಯಲ್ಲಿ ನಡೆದಿತ್ತು. ಆ ಪೈಶಾಚಿಕ ಘಟನೆ ಮಾನವೀಯ ಕಂಗಳಲ್ಲಿ ಅಶ್ರು ದಾರಿಯನ್ನೇ ಹರಿಸಿತ್ತು. ಹಾಗಂತ ದೇಶದಲ್ಲಿ ಸ್ಥಿತಿ ಬದಲಾಗಿದ್ಯಾ ಅಂತ ಪ್ರಶ್ನಿಸ್ಕೊಂಡ್ರೆ ಇಲ್ವೇ ಇಲ್ಲ. ನಿರ್ಭಯ ಪ್ರಕರಣಕ್ಕೆ 12 ವರ್ಷಗಳು ತುಂಬಿದ್ರೂ ಕೂಡ ಅತ್ಯಾಚಾರ ಪ್ರಕರಣಗಳ ನಿಗ್ರಹದ ಉದ್ದೇಶವು ನಿರೀಕ್ಷಿತ ಮಟ್ಟವನ್ನ ತಲುಪೇ ಇಲ್ಲ. ದಿನನಿತ್ಯ ಎಲ್ಲಾದ್ರೂ ಒಂದ್ ಕಡೆ ಸಾಮೂಹಿಕ ಅತ್ಯಾಚಾರದಂತಹ ಪ್ರಕರಣಗಳು ವರದಿ ಆಗ್ತಾನೆ ಇವೆ. ಇನ್ನು ಹೊರ ಜಗತ್ತಿಗೆ ತಿಳಿಯದೆ ಒಳಗೊಳಗೆ ಮುಗಿದು ಹೋಗುವಂತಹ ಘಟನೆಗಳಂತೂ ಲೆಕ್ಕವಿಲ್ಲದಷ್ಟಿವೆ. ಇತ್ತೀಚೆಗೆ ಕೋಲ್ಕತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರೋದು, ಮಹಾರಾಷ್ಟ್ರದಲ್ಲಿ 2 ಪುಟ್ಟ ಬಾಲಕಿಯರ ಮೇಲೆ ನಡೆದಿರುವ ಲೈಂಗಿಕ ಕಿರುಕುಳ, ಉತ್ತರ ಪ್ರದೇಶದಲ್ಲಿ ದಾದಿಯ ಮೇಲೆ ವೈದ್ಯನಿಂದಲೇ ನಡೆದಿದೆ ಎನ್ನಲಾದ ಅತ್ಯಾಚಾರ, ತಮಿಳುನಾಡಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಎನ್ಸಿಸಿ ಶಿಬಿರದ ಸಂಯೋಜಕ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪ, ಶಿವಮೊಗ್ಗ ಜಿಲ್ಲೆಯ ವಸತಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕ ಎಸಗಿದ್ದಾನೆ ಎನ್ನಲಾದ ಲೈಂಗಿಕ ದೌರ್ಜನ್ಯ, ಚಿಂತಾಮಣಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಮಲಗಿದ್ದ ವೃದ್ಧೆಯ ಮೇಲೆ ನಡೆದಿರುವ ಅತ್ಯಾಚಾರ, ಹೀಗೆ ಪಟ್ಟಿ ಮಾಡಿದಷ್ಟು ಮುಗಿಯದ ಅಮಾನುಷ ಲೈಂಗಿಕ ದೌರ್ಜನ್ಯಗಳು ನಾಗರಿಕ ಸಮಾಜ ಲಜ್ಜೆಯಿಂದ ತಲೆ ತಗ್ಗಿಸಬೇಕಾದ ಕೃತ್ಯಗಳಾಗಿವೆ. ಹೋಗ್ಲಿ, ಇಂತಹ ಕೇಸ್ಗಳಲ್ಲಿ ಕೇವಲ ಪುಂಡು ಪೋಖರಿಗಳು ಮಾತ್ರ ಭಾಗಿಗಳಾಗಿದ್ದಾರಾ? ಇಲ್ವೇ ಇಲ್ಲ. ಧಾರ್ಮಿಕ ಗುರುಗಳು ಸೇರಿದಂತೆ ಸಮಾಜದಲ್ಲಿ ಗೌರವಾನ್ವಿತ ಪೋಷಾಕಿನಲ್ಲಿರುವವರು ಕೂಡ ಲೈಂಗಿಕ ದೌರ್ಜನ್ಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ 135 ಶಾಸಕರು ಹಾಗೂ 16 ಸಂಸದರು ಸೇರಿದಂತೆ ಒಟ್ಟು 151 ಜನಪ್ರತಿನಿಧಿಗಳು ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಅತ್ಯಾಚಾರಗಳು ನಿಲ್ಲೋದೇ ಇಲ್ವಾ? ಇವುಗಳಿಗೆ ಕಡಿವಾಣ ಹಾಕೋದು ಯಾವಾಗ ಅನ್ನೋ ಪ್ರಶ್ನೆಗಳಾಗಿಯೇ ಉಳಿತಾ ಇವೆ. ವಿಪರ್ಯಾಸ ಸಂಗತಿ ಅಂದ್ರೆ ಬೇಟಿ ಬಚಾವೋ ಎಂಬ ಘೋಷ ವಾಕ್ಯವನ್ನ ಪ್ರಧಾನಿ ಮೋದಿ ಅವರು ಪದೇ ಪದೇ ಉಚ್ಚರಿಸ್ತಾನೆ ಇರ್ತಾರೆ. ಆದ್ರೆ ಮಹಿಳೆಯರ ಮೇಲಿನ ಅತ್ಯಾಚಾರ ಅನ್ನೋದು ದೇಶದಲ್ಲಿ ಸಾಮಾನ್ಯ ಸಂಗತಿಯಾಗ್ಬಿಟ್ಟಿದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 2021ರಲ್ಲಿ 31,677, 2022ರಲ್ಲಿ 31,000 ಕೇಸ್ಗಳು ದಾಖಲಾಗಿವೆ. ಅಂದ್ರೆ ಒಂದು ದಿನಕ್ಕೆ ಸರಾಸರಿ 86 ಅತ್ಯಾಚಾರಗಳು, 15 ನಿಮಿಷಕ್ಕೆ ಒಂದು ಅತ್ಯಾಚಾರ ದೇಶದಲ್ಲಿ ನಡೀತಾನೆ ಇದೆ. ಆದ್ರೆ ಎಲ್ಲೋ ಕೆಲವು ಅತ್ಯಾಚಾರ ಪ್ರಕರಣಗಳು ಮಾತ್ರ ಬಹಿರಂಗವಾಗ್ತಾ ಇವೆ, ಮಾಧ್ಯಮಗಳ ಮೂಲಕ ಸುದ್ದಿಯಾಗ್ತಿವೆ, ರಾಷ್ಟ್ರವ್ಯಾಪಿ ಪ್ರಾಮುಖ್ಯತೆ ಪಡ್ಕೊಳ್ತಿವೆ. ಅಂತಹ ಕೆಲವು ಅತ್ಯಾಚಾರಗಳಲ್ಲಿ ದೆಹಲಿಯ ನಿರ್ಭಯ, ಹೈದರಾಬಾದಿನ ಪಶುವೈದ್ಯೆ, ಉತ್ತರ ಪ್ರದೇಶದ ಹತ್ರಾಸ್ ಬಿಟ್ರೆ ಹಲವು ಪ್ರಕರಣಗಳು ಬೆಳಕಿಗೆ ಬರೋದೇ ಇಲ್ಲ, ನ್ಯಾಯವೂ ದೊರಕೋದಿಲ್ಲ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಗಳು ಸಾಮಾನ್ಯವಾಗ್ಬಿಟ್ಟಿವೆ. ಅವು ಸುದ್ದಿಯೂ ಆಗೋದಿಲ್ಲ, ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ. ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳು, ದೌರ್ಜನ್ಯಗಳು ಮಹತ್ವ ಪಡಿಬೇಕಾದ್ರೆ ಸಂತ್ರಸ್ತರು ಮೇಲ್ಜಾತಿ, ಮೇಲ್ವರ್ಗಕ್ಕೆ ಸೇರಿದವರಾಗಿರ್ಬೇಕಾಗುತ್ತೆ, ಇಲ್ವೇ ಜನಪ್ರಿಯ ವ್ಯಕ್ತಿಯಾಗಿರ್ಬೇಕಾಗುತ್ತೆ. ಆಗ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಪರ ವಿರೋಧದ ಚರ್ಚೆಗಳಾಗಿ ಕಾಯ್ದೆ ಕಾನೂನುಗಳು ಮುನ್ನೆಲೆಗೆ ಬರ್ತಾವೆ. ನಂತರ ದೇಶದ ಜನ ಎಚ್ಚೆತ್ತು ಪ್ರತಿಭಟನೆಗಿಳಿತಾರೆ. ಆಳುವ ಸರ್ಕಾರಗಳಿಂದ ಆ ಕ್ಷಣಕ್ಕೆ ಕಠಿಣ ಕ್ರಮಗಳ ಕುರಿತ ಹೇಳಿಕೆಗಳು ಹೊರಬೀಳ್ತವೆ. ತದನಂತರ ಎಲ್ಲವೂ ಯಥಾರೀತಿ. ಹೀಗಾಗಿ ದೇಶದ ಮಹಿಳೆಯರ ರಕ್ಷಣೆ ಭದ್ರತೆಯ ವಿಷಯದಲ್ಲಿ ಎಲ್ಲಾ ಸರ್ಕಾರಗಳು ವಿಫಲವಾಗ್ಬಿಟ್ಟಿವೆ, ಕಣ್ಣೊರೆಸುವ ತಂತ್ರಕ್ಕೆ ತಲೆಬಾಗಿವೆ. ಅದು ದೇಶದ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ತಾ ಇದೆ. ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ನಮ್ಮ ವ್ಯವಸ್ಥೆಯೂ ಕಾರಣ ಅನ್ಬಹುದು.
ಯಾಕಂದ್ರೆ ಅತ್ಯಾಚಾರಿಗಳು ಹಣ ಪ್ರಭಾವ ಬಳಸಿ ತುಂಬಾ ಸುಲಭವಾಗಿ ಕಾನೂನಿನ ಕುಣಿಕೆಯಿಂದ ಪಾರಾಗ್ತಿದ್ದಾರೆ. ಸಾಕಷ್ಟು ಕೇಸ್ಗಳು ಇನ್ನೂ ವಿಚಾರಣೆ ಹಂತದಲ್ಲೇ ಇವೆ. ಇದಕ್ಕೆ ತಾಜಾ ಉದಾಹರಣೆ ನಮ್ಮ ಕರ್ನಾಟಕ. ಹೌದು, ನಮ್ಮ ಕರುನಾಡು ಶಾಂತಿಯ ಬೀಡು ತಾಯಿ ಚಾಮುಂಡಿಯನ್ನ ನಾಡ ದೇವಿಯಾಗಿ ಸ್ವೀಕರಿಸಿದ್ದೇವೆ. ಮಹಿಳಾ ಸಬಲೀಕರಣಕ್ಕೆಂದೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ತಂದಿದೆ. ಆದ್ರೆ ರಾಜ್ಯದಲ್ಲಿ ಮಹಿಳೆಯರ ಪ್ರಾಣ ಮಾನಕ್ಕೆ ಬೆಲೆ ಇಲ್ಲದಂತಾಗಿದೆ. ಮಹಿಳೆಯರ ಸೇಫ್ಟಿಗೆ ರಾಜ್ಯದಲ್ಲಿ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಯಾಕಂದ್ರೆ ಈ ವರ್ಷದ ಆರಂಭದ 7 ತಿಂಗಳಲ್ಲಿಯೇ 340 ಅತ್ಯಾಚಾರ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿವೆ. 2023ರಲ್ಲಿ 537 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ವು. ಇವುಗಳಲ್ಲಿ ಎಷ್ಟು ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿದೆ, ಎಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಉತ್ತರ ನಿರಾಶಾದಾಯಕ. ಹೌದು, 2013ರಿಂದ 2023ರವರೆಗಿನ 10 ವರ್ಷಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ 1322 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದು 10 ಪ್ರಕರಣಗಳಲ್ಲಷ್ಟೇ ದಂಡನೆ ದೊರೆತಿದ್ದು ಶಿಕ್ಷೆಯ ಪ್ರಮಾಣ ಕೇವಲ 0.76ರಷ್ಟಿದೆ. ಇನ್ನು 713 ಪ್ರಕರಣಗಳ ವಿಚಾರಣೆ ನಡೀತಾ ಇದ್ರೆ 230 ಪ್ರಕರಣಗಳು ತನಿಖಾ ಹಂತದಲ್ಲೇ ಇವೆ. 259 ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಗೊಂಡಿದ್ರೆ 110 ಪ್ರಕರಣಗಳಲ್ಲಿ ಸಾಕ್ಷ್ಯಗಳಿಲ್ಲದೆ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ. ಈ ಅಂಕಿಅಂಶಗಳು ಕಾನೂನು ಸುವ್ಯವಸ್ಥೆಯಲ್ಲಿನ ಲೋಪಗಳಿಗೆ ಕನ್ನಡಿ ಹಿಡಿಯುವಂತಿವೆ. ಅಟ್ಲೀಸ್ಟ್ ಈಗಲಾದ್ರೂ ನಮ್ಮನ್ನಾಡುವ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಅತ್ಯಾಚಾರಿಗಳಿಗೆ ಬೇಗ ಶಿಕ್ಷೆ ಆಗುವ ವ್ಯವಸ್ಥೆ ಬರಬೇಕಿದೆ. ಜನರಿಗೂ ವ್ಯವಸ್ಥೆ ಬಗ್ಗೆ ಒಂದು ಭರವಸೆ ಸಿಗಬೇಕಿದೆ.